ಹಲೋ ಎವ್ರಿವನ್, ಇವತ್ತಿನ ಈ ವಿಡಿಯೋದಲ್ಲಿ ಕೆಎ ಕಡೆಯಿಂದ ಒಂದು ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿದೆ. ಯಾವ್ಯಾವ ಕ್ವಶನ್ಗೆ ಎಷ್ಟೆಷ್ಟು ಗ್ರೇಸ್ ಮಾರ್ಕ್ಸ್ ಬಂದಿದೆ ಅದ್ರ ಬಗ್ಗೆನೂ ಸಹ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ನಮ್ಮ ಚಾನಲ್ಗೆ ಇನ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ನೀವು ಅಪ್ ಟು ಕೌನ್ಸಿಲಿಂಗ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿ ನೀವು ಕಾಲೇಜಿಗೆ ಹೋಗಿ ಜಾಯಿನ್ ಆಗೋವರೆಗೂ ಅಪ್ಡೇಟ್ಸ್ ಗಳನ್ನ ತಿಳಿಸ್ತಾ ಹೋಗ್ತೀವಿ. ಮತ್ತೆ ವಿಡಿಯೋಗೊಂದು ಲೈಕ್ ಮಾಡಿ. ನಿಮ್ಗೆ ಏನಾದ್ರು ಡೌಟ್ಸ್ ಗಳಿತ್ತಂದ್ರೆ ಕಮೆಂಟ್ ಮಾಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಾಕಷ್ಟು ಜನ ಸಿಇಟಿ ಎಕ್ಸಾಮ್ ಆದ್ಮೇಲೆ ಯಾವ ಆಪ್ಷನ್ಸ್ ಗಳು ಕರೆಕ್ಟ್ ಆಗಿದಾವೆ, ಎಷ್ಟು ಮಾರ್ಕ್ಸ್ ಬಂದಿದೆ ಅದನ್ನೆಲ್ಲ ಚೆಕ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ. ಕೀ ಆನ್ಸರ್ ನ ಅಫಿಷಿಯಲ್ ಆಗಿ ಕೆಇ ಅವರೇ ರಿಲೀಸ್ ಮಾಡಿದ್ರು, ಅದರಲ್ಲಿ ಕೂಡ ಚೆಕ್ ಮಾಡ್ಕೊಂಡಿರ್ತೀರಾ. ಆದ್ರೆ ನೀವು ಕೆಲವೊಂದೊಂದು ಕ್ವಶನ್ಸ್ ಗಳನ್ನ ನೀವು ನೋಡಿದಾಗ ಎರಡೆರಡು ಆಪ್ಷನ್ಸ್ ಗಳು ಕರೆಕ್ಟ್ ಇರೋದು ಆ ರೀತಿ ಅನಿಸ್ತಿತ್ತು. ಮತ್ತೆ ಕೆಲವೊಂದಕ್ಕೆ ಗ್ರೇಸ್ ಮಾರ್ಕ್ಸ್ ಕೂಡ ಕೊಡಬಹುದು ಅಂತ ಅನ್ಕೊಂಡಿರ್ತೀರಾ. ಅದಕ್ಕೋಸ್ಕರ ಕೆಇ ಅವರು ಅಫಿಷಿಯಲ್ ಆಗಿ ರಿಲೀಸ್ ಮಾಡಿದ್ದಾರೆ. ಯಾವ್ಯಾವ ಕ್ವಶನ್ ಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದೀವಿ, ಮತ್ತೆ ಯಾವ ಸಬ್ಜೆಕ್ಟ್ ಗೆ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ ಎಲ್ಲ ಕೂಡ ತಿಳಿಸಿದ್ದಾರೆ. ಯಾವ್ಯಾವ ಕ್ವಶನ್ ಗೆ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ ಅದನ್ನ ನೀವು ಚೆಕ್ ಮಾಡ್ಕೋಬೇಕಂತಂದ್ರೆ ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡಿ. ಅದಾದ್ಮೇಲಿಂದ ನೀವು ಇಲ್ಲಿ ಪ್ರವೇಶ ಅಂತ ಕಾಣಿಸ್ತಿದಿಲ್ಲ, ಇದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದಾದ್ಮೇಲೆ UGCET 2026 ಅಂತ ಇದೆಯಲ್ಲ, ಇದ್ರ ಮೇಲ್ಗಡೆ ನೀವು ಕ್ಲಿಕ್ ಮಾಡಿ. ಅದಾದ್ಮೇಲೆ ನೀವು ಇಲ್ಲಿ ಫಸ್ಟ್ ಕಾಣಿಸ್ತಿದ್ಯಲ್ಲ ಈ ಲಿಂಕ್ ಮೇಲ್ಗಡೆ ಕ್ಲಿಕ್ ಮಾಡಿ. ಇದರಲ್ಲಿ ಯಾವ್ಯಾವೆಲ್ಲ ಕ್ವಶನ್ಸ್ ಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ ಎಲ್ಲ ಕೂಡ ಇದ್ರ ಒಳಗಡೆ ಇದೆ. ಮೊದಲನೇದಾಗಿ ಫಿಸಿಕ್ಸ್ ಸಬ್ಜೆಕ್ಟ್ ಅನ್ನು ನೋಡೋಣ. ಇದರಲ್ಲಿ A1, A2, A3 ಅಪ್ ಟು D4 ವರ್ಗೂ ಬೇರೆ ಬೇರೆ ವರ್ಷನ್ಸ್ ಗಳನ್ನ ಕೊಟ್ಟಿದ್ರು. ನಿಮ್ಗೇನಾದ್ರೂ A1 ವರ್ಷನ್ ಸಿಕ್ಕಿತ್ತಂದ್ರೆ ಅದರಲ್ಲಿ 13th ಕ್ವಶನ್ ಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ದಿನಾಂಕ 26/4/2026 ಪ್ರಕಟಗೊಂಡ ಕೀ ಉತ್ತರ ಯಾವ್ದು ಕೊಟ್ಟಿದ್ರು, ಆಪ್ಷನ್ 2 ಅಂತ ಕೊಟ್ಟಿದ್ರು. ಈಗ ಗ್ರೇಸ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ A2 ನಲ್ಲಿ ನೋಡೋದಾದ್ರೆ 21th ಕ್ವಶನ್ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಅದೇ ತರ ನೀವು ಯಾವ ವರ್ಷನ್ ನಿಮ್ಗೆ ಸಿಕ್ಕಿರುತ್ತೋ ಅದ್ರ ಬೇಸಿಸ್ ಮೇಲೆ ನೀವು ಯಾವ ಕ್ವಶನ್ ಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕೆಮಿಸ್ಟ್ರಿಯಲ್ಲಿ ನೋಡೋದಾದ್ರೆ ಕೆಮಿಸ್ಟ್ರಿಯಲ್ಲಿ A1 ವರ್ಷನ್ ಅಲ್ಲಿ 48th ಕ್ವಶನ್ ಗೆ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಹಿಂದೆ ಕೀ ಆನ್ಸರ್ ರಿಲೀಸ್ ಮಾಡಿದಾರಲ್ಲ ಅದರಲ್ಲಿ 1 ಅಂತ ಕೊಟ್ಟಿದ್ರು, ಇವಾಗ ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ದಾರೆ. ಇದರಲ್ಲೂ ಅಷ್ಟೇ ಯಾವ ವರ್ಷನ್ ನಿಮಗೆ ಸಿಕ್ಕಿರುತ್ತೋ ಅದನ್ನ ಕ್ವಶನ್ ನಂಬರ್ ಅನ್ನ ಇಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಆ ಕ್ವಶನ್ ನಂಬರ್ ಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿರುತ್ತೆ, ನೀವು ಅದನ್ನ ಚೆಕ್ ಮಾಡ್ಕೊಬಹುದು. ನೆಕ್ಸ್ಟ್ ಬಯಾಲಜಿಯಲ್ಲಿ ನೋಡೋಣ. ನಿಮ್ಗೇನಾದ್ರೂ A1 ವರ್ಷನ್ ಸಿಕ್ಕಿತ್ತಂದ್ರೆ ಅದರಲ್ಲಿ 29th ಕ್ವಶನ್ ಗೆ ಕೀ ಆನ್ಸರ್ ಅನ್ನ ಚೇಂಜಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು 2 ಮತ್ತೆ 3 ಎರಡೂ ಆಪ್ಷನ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇದಕ್ಕಿಂತ ಮುಂಚೆ ಕೀ ಆನ್ಸರ್ ಅಂತ ಕೊಟ್ಟಿದ್ರು, ಆಪ್ಷನ್ 3 ಅಂತ ಕೊಟ್ಟಿದ್ರು. ಇವಾಗ 2 ಮತ್ತೆ 3 ಎರಡೂ ಆಪ್ಷನ್ಸ್ ಗಳಾಗತ್ತೆ ಅಂತ ಕೊಟ್ಟಿದ್ದಾರೆ. ನೀವೇನಾದ್ರೂ 2 ಅಥವಾ 3 ಆಪ್ಷನ್ ಅನ್ನ ಹಾಕಿದ್ರ ಅಂದ್ರೆ ನಿಮ್ಗೆ ಮಾರ್ಕ್ಸ್ ಸಿಗತ್ತೆ. ಇದಲ್ದಲೆ ನೀವೇನಾದ್ರೂ 2 ಮತ್ತೆ 3 ಆಪ್ಷನ್ ಎರಡೂ ಏನಾದ್ರೂ ಬಬಲ್ ಮಾಡಿದಿರ ಅಂತಂದ್ರೆ ನಿಮ್ಗೆ ಮಾರ್ಕ್ಸ್ ಸಿಗಲ್ಲ. ಓಕೆನಾ? ಯಾರು 2 ಅಥವಾ 3 ಎರಡರಲ್ಲಿ ಒಂದು ಆಪ್ಷನ್ ಅನ್ನ ಹಾಕಿರ್ತೀರಾ ನಿಮ್ಗೆ ಮಾರ್ಕ್ಸ್ ಸಿಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಮೇಲ್ಕಂಡ ಪಟ್ಟಿಯಲ್ಲಿರುವ ಪ್ರಶ್ನೆಗಳನ್ನು ಹೊರತುಪಡಿಸಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ ವಿಷಯಗಳ ಉಳಿದ ಆಕ್ಷೇಪಿತ ಪ್ರಶ್ನೆಗಳ ಈ ಉತ್ತರದಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಇಲ್ಲಿ ಮೇಲ್ಗಡೆ ಏನ್ ಗ್ರೇಸ್ ಮಾರ್ಕ್ಸ್ ಗಳನ್ನ ಕೊಟ್ಟಿದ್ದಾರೆ ಇದನ್ನ ಬಿಟ್ಟು ಯಾವುದೇ ರೀತಿ ಬದಲಾವಣೆ ಇರಲ್ಲ, ಯಾವುದೇ ರೀತಿ ಚೇಂಜಸ್ ಗಳಿರಲ್ಲ ಅಂತ ತಿಳಿಸಿದ್ದಾರೆ. ನೆಕ್ಸ್ಟ್ ಎರಡನೇ ಸೂಚನೆ ನೀವು ನೋಡಬಹುದು, ಗಣಿತಶಾಸ್ತ್ರ ವಿಷಯದ ಕೀ ಉತ್ತರಗಳಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. ಅಂದ್ರೆ ನಿಮ್ ಮ್ಯಾಥ್ಸ್ ಅಲ್ಲಿ ಏನ್ ಕೀ ಆನ್ಸರ್ಸ್ ಗಳನ್ನ ರಿಲೀಸ್ ಮಾಡಿದ್ರು ಅದರಲ್ಲಿ ಯಾವುದೇ ರೀತಿ ಚೇಂಜಸ್ ಗಳಿರಲ್ಲ. ಅದ್ರಲ್ಲಿ ಏನ್ ಕೊಟ್ಟಿದ್ರು ಅದೇ ಫೈನಲ್ ಆಗಿರುತ್ತೆ. 3 ಕ್ವಶನ್ ಅಲ್ಲಿ ಚೇಂಜಸ್ ಮಾಡಿದ್ದಾರೆ. 2 ಕ್ವಶನ್ ಗೆ ಗ್ರೇಸ್ ಮಾರ್ಕ್ಸ್ ಸಿಕ್ಕಿದೆ. ಮತ್ತೆ ಬಯಾಲಜಿಯಲ್ಲಿ 2 ಆಪ್ಷನ್ಸ್ ಗಳು ಕರೆಕ್ಟ್ ಅಂತ ಕೊಟ್ಟಿದ್ದಾರೆ. ಓಕೆನಾ? ಇದ್ ಬಿಟ್ಟು ಯಾವುದೇ ರೀತಿ ಚೇಂಜಸ್ ಇರಲ್ಲ. ಇದ್ರಲ್ಲಿ ನಿಮ್ಗೆ ಏನಾದ್ರು ಡೌಟ್ಸ್ ಗಳಿತ್ತಂದ್ರೆ ಕಮೆಂಟ್ ಮಾಡಿ, ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ. ಮತ್ತೆ ಇದೇ ತರ ಆನ್ ಟೈಮಿಗೆ ಅಪ್ಡೇಟ್ಸ್ ಗಳು ಸಿಗ್ತಾ ಹೋಗುತ್ತೆ. ನಿಮ್ಮ ಕೌನ್ಸಿಲಿಂಗ್ ಪ್ರೊಸೆಸ್ ಎಲ್ಲ ಕಂಪ್ಲೀಟ್ ಆಗಿ ಅಪ್ ಟು ನೀವು ಹೋಗಿ ಕಾಲೇಜಿಗೆ ಜಾಯಿನ್ ಆಗೋವರೆಗೂ ಅಪ್ಡೇಟ್ಸ್ ಗಳನ್ನ ತಿಳಿಸ್ತಾ ಹೋಗ್ತೀವಿ. ನೀಟ್ ಅಲ್ಲಿ ಆಗಿರ್ಬೋದು, CET ಎಕ್ಸಾಮ್ ಅಲ್ಲಿ ಆಗಿರ್ಬೋದು. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಅದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಐಕನ್ ನ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ಅಪ್ಲೋಡ್ ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬಂದು ತಲುಪುತ್ತೆ, ನೀವು ವಾಚ್ ಮಾಡಬಹುದು. ಸಿಗೋಣ ಮುಂದಿನ ವಿಡಿಯೋಸ್ ಗಳಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.